ಗುಡಿಬಂಡೆ ಪಟ್ಟಣದ ಬಾಪೂಜಿ ನಗರದ ಶಾದಿ ಮಹಲ್ನಲ್ಲಿ ಕರ್ನಾಟಕ ಉರ್ದು ಅಕಾಡೆಮಿ ಉರ್ದು ಸಾಹಿತ್ಯ ಪರಿಷತ್ ವತಿಯಿಂದ ಉರ್ದು ಉತ್ಸವ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸೈಯದ್ ಹಸೇನ್ ಅಫ್ಜಲ್ ಸಾಬ್, ಶೇಖ್ ಹಬೀಬ್ ಸಾಬ್, ಅಸ್ಲಾಂ ಬನಾರಸಿ, ಜಮೀಲ್ ಅಹ್ಮದ್ ಬನಾರಸಿ, ಸೈಫ್ ಉಲ್ಲಾ ಹರ್ಷದ್, ಅಕ್ರಮುಲ್ಲಾ ಬೇಗ್, ಅಯೂಬ್ ಬೇಗ್, ಡ್ಯಾನಿಶ್, ಮೊಹಿಸೀನ್ ಅಲಿಪುರಿ ಸೇರಿದಂತೆ ಅನೇಕ ಹೆಸರಾಂತ ಉರ್ದು ಶಾಯಾರಿಗಳು, ಕವಿಗಳು ಭಾಗವಹಿಸಿದ್ರು. ಈ ಸಮಯದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸಿರ್ ಮಾತನಾಡಿ, ಉರ್ದು ಭಾಷೆ ಬೆಳೆಸಿ ಅಭಿವೃದ್ಧಿ ಪಡಿಸುವುದಕ್ಕಾಗಿ ಉರ್ದು ಅಕಾಡೆಮಿ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಉರ್ದು ಶಾಲೆಗಳ ದಾಖಲಾತಿ ಹೆಚ್ಚಳವಾಗಬೇಕು, ಗುಡಿಬಂಡೆಯಲ್ಲಿ ಉರ್ದು ಅಂಗನವಾಡಿಗಳ ಸ್ಥಾಪನೆ ಮಾಡಬೇಕು ಎಂದು ಹೇಳಿದ್ದಾರೆ. ಕರ್ನಾಟಕ ಉರ್ದು ಅಕಾಡೆಮಿ ಜಿಲ್ಲಾ ಸದಸ್ಯ ಡಾಕ್ಟರ್ ನಾತಿಕ್ ಅಲಿಪುರಿ ಮಾತನಾಡಿ, ಉರ್ದು ಕೇವಲ ಮುಸ್ಲಿಂ ಭಾಷೆಯಲ್ಲ, ದೇಶದ ಐಕ್ಯತೆ ಬೆಳೆಸುವ ಸಾಧನವಾಗಿ ಕೆಲಸ ಮಾಡುತ್ತಿದೆ. ಉರ್ದು ಕೇವಲ ಒಂದು ಸಮುದಾಯಕ್ಕೆ ಸೇರಿದ ಭಾಷೆ ಎಂದು ತಿಳಿಯುವುದು ತಪ್ಪು ಎಂದು ಹೇಳಿದ್ದಾರೆ. ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ರವೀಂದ್ರ ಗೌಡ ಮಾತನಾಡಿ, ಉರ್ದು ಶಾಲೆಗೆ ಬೇಕಾಗುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಉರ್ದು ಶಾಲೆ ಮುಚ್ಚುವ ಹಂತಕ್ಕೆ ಬಂದಿದೆ. ಇದನ್ನ ಉಳಿಸಲು ಉರ್ದು ಅಕಾಡೆಮಿಯಿಂದ ಸಹಾಯ ಮಾಡಬೇಕು. ಉರ್ದು ಸಾಹಿತ್ಯ ಉಳಿಸಿ ಬೆಳೆಸಲು ಎಲ್ಲರ ಸಹಕಾರ ಮುಖ್ಯ ಎಂದು ಹೇಳಿದ್ದಾರೆ. ಇದೇ ಸಮಯದಲ್ಲಿ ಸರ್ಕಾರಿ ಉರ್ದು ಶಾಲಾ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಡಾಕ್ಟರ್ ನಾತಿಕ್ ಆಲಿಪುರ, ಕರ್ನಾಟಕ ಉರ್ದು ಅಕಾಡೆಮಿ ಜಿಲ್ಲಾ ಸದಸ್ಯರು ಮೊಹಮ್ಮದ್ ನಾಸಿರ್, ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಅಬ್ದುಲ್ ಸುಹಾನ್ ಸಾಬ್, ಅಬ್ದುಲ್ ವಹಾಬ್, ಬಶೀರ್ ಅಹ್ಮದ್, ರಿಜ್ವಾನ್ ಪಾಷಾ, ಖಲೀಲ್ ಪಾಷಾ, ರವೀಂದ್ರ ಗೌಡ, ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು, ಸಿಬ್ಬಂದಿಗಳು, ನಾಗರಿಕರು ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ವರದಿ ಸತೀಶ್ ಬಾಬುಯೆ, ನಂದಿ ಟಿವಿ, ಗುಡಿಬಂಡೆ. ಪರೀಕ್ಷೆ 24 ಸರ್ವಿಸಸ್ ಇರುತ್ತೆ, 24 ಜಾಬ್ಸ್ ಇರುತ್ತೆ. ಬೇಸ್ಡ್ ಆನ್ ರ್ಯಾಂಕ್ಸ್ ಅಲಾಟ್ಮೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಬ್ಯಾಂಕಿಂಗ್ ಸರ್ವಿಸ್ ಹೋಗಬೇಕು ಅಂತಂದ್ರೆ ಅದರದೇ ಆದಂಥ ಒಂದು ಪಠ್ಯ ಇರುತ್ತೆ. ಇವೆಲ್ಲದರಲ್ಲೂ ನೀವು ಭಾಗವಹಿಸಬಹುದು, ಎಲ್ಲ ಪರೀಕ್ಷೆಗಳಲ್ಲೂ ಭಾಗವಹಿಸಬಹುದು. ಇದಕ್ಕೆಲ್ಲದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಗುರಿಯನ್ನು ಫಿಕ್ಸ್ ಮಾಡಿ, ನಾನು ಒಬ್ಬ ಗುಮಾಸ್ತರ ಆಗಬೇಕಾ, ಇಲ್ಲ ಒಬ್ಬ ಮಾಸ್ತರ್ ಆಗಬೇಕಾ, अब समझ जाओ तो अच्छा, न समझे हो अगर अब समझ जाओ तो अच्छा है, मिटा कर नफरतों को अच्छा है। न समझे हो अगर अब समझ जाओ तो अच्छा है, मिटा इशारतन अर्थ है ऐसा, समझ जाने वाले तह तक समझ जाते हैं। न समझे हो अगर कुछ अब समझ जाओ तो अच्छा, मिटा कर नफरतों को रख के काम आओ तो अच्छा है। तने तन्हा है उम्मत, सब मुखालिफ मुत्तहिद हैं। तने तन्हा है उम्मत, सब मुखालिफ मुत्तहिद हैं। अब तराना मिल के सब कलमे का अब गाओ तो अच्छा। क्या कहने का फूल फूल से खुशबू लगे, खुशबू जुदा नहीं चाहे खिजा की पा हुकूमत क्यों ना, अरे बाबा क्यों, अरे बाबा चाहे खिजा, क्या कहने का हुकूमत क्यों ना हो, चाहे जिनका हुकूमत क्यों ना हो। हमारी मोहब्बतों का बना जिंदाबाद, वाह वाह, बड़े जहाँ उड़ा था हमारी मोहब्बतों का जिंदाबाद जिंदाबाद। महल हम बनाने आइए, मैं एक दो के लिए तो मैंने दो चार शेर बदल के काफी इन्होंने दरमियान में भी अपने शेर सुनाए। बहरहाल वाकई बहुत अच्छी निजामत हो रही है। ये उजाला फकत कर्नाटक में हिंदुस्तान दूर दूर तक फैलेगा, मुझे बताता हूँ। मैं बड़े आदर के साथ मुहतरम जनाबे अस्लाम बनारसी उसके बाद सदर महफिल कुछ शेर सुनाएंगे, उसके बाद बच्चों का जो प्रोग्राम। जिंदाबाद जिंदाबाद। शुक्रिया बहुत बहुत।